ವೆಲ್ಕಮ್ ಟು ಯಶು ಶೆಟ್ಟಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಮಾವಿನ ಹಣ್ಣಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾತ್ರ ಅಲ್ಟಿ ಆಗಿರುತ್ತೆ. ಈ ರೆಸಿಪಿನ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಯ್ ಅಮ್ಮ. ಇವತ್ತು ನೀನು ಮಾವಿನ ಹಣ್ಣು ಯೂಸ್ ಮಾಡ್ಕೊಂಡು ಒಂದು ರೆಸಿಪಿ ಮಾಡ್ತಾ ಇದೆಯಲ್ಲ, ಅದನ್ನ ಫ್ರೆಂಡ್ಸ್ಗಳಿಗೆ ತೋರಿಸ್ಬೇಕು ಅಂತ ಇದ್ದೀನಿ. ಏನು ಮಾಡೋದು ಅಂತ ನೀನು ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ. ಏನೇನು ಅಮ್ಮ? ಒಗ್ಗರಣೆ, ಮಾವಿನ ಹಣ್ಣಿನ ಗೊಜ್ಜು. ವಾವ್, ಹೌದಾ? ಸರಿ. ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಸ್ಟವ್ ಆನ್ ಮಾಡಿದ್ರು. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 4 ಸ್ಪೂನ್ ಅಡುಗೆ ಎಣ್ಣೆನ ಹಾಕಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಓಕೆ. ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕಬೇಕು ಒಗ್ಗರಣೆಗೆ. ಓಕೆ. ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿದ್ರೆ ಕಮ್ಮಿ ಅಂತ ಇದೆ ಕಣ್ರಮ್ಮ. ಇವಾಗ ಸ್ಟವ್ ಆಫ್ ಮಾಡಿದ್ರು. ಜೀರಿಗೆ ಮಾವಿನ ಹಣ್ಣು ಅಂತ ಕರೀತಾರೆ. ಪುಟ್ಟಾಗಿದೆ. ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗೋನ ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಇಟ್ಕೊಂಡಿದೀವಿ. ಇದನ್ನ ಈಗ ಒಗ್ಗರಣೆ ಹಾಕಿದಾರಲ್ಲ, ಅದಕ್ಕೆ ಹಾಕ್ತಾ ಇದ್ದಾರೆ. ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಅಮ್ಮ ಇಲ್ಲಿ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದಾರೆ. ಖಾರ ಪುಡಿ ಹಾಕ್ತಿದ್ದಾರೆ 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ. ಜೀರಿಗೆ, ಮೆಣಸು, ಸ್ವಲ್ಪ ಮೆಂತೆ, ಸೋಂಪು, ಸ್ವಲ್ಪ ಸಾಂಬಾರು ಬೀಜ ಎಲ್ಲ ಉದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಹಾಕಬೇಕು. ಮೇನ್ ಇದೇನೆ, ಈ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಅಂತೂ ಸಕ್ಕದಾಗಿ ಬರುತ್ತೆ. ಮತ್ತೆ ಬೇಗನೂ ಮಾಡ್ಕೋಬಹುದು ಫ್ರೆಂಡ್ಸ್. ಊಟಕ್ಕೆ ಏನಾದರೂ ನೆಂಚಕ್ಕಿಲ್ಲ ಅಂದಾಗ ಇದನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನು ಜೋರಾಗಿ ಅಲ್ಲಾಡಿಸ್ಬಾರ್ದು, ಸ್ವಲ್ಪ ಸೈಡಲ್ಲಿ ಇದು ಮಾಡಬೇಕು. ನೋಡಿ, ಈ ಥರ ಮಾಡಬೇಕು, ಇಲ್ಲ ಅಂದರೆ ಕಲಸೋಗ್ಬಿಡುತ್ತೆ. ಮಾವಿನ ಹಣ್ಣಿನ ಕರಿ ಇವಾಗ ರೆಡಿಯಾಗಿದೆ. ಇದನ್ನ ಸರ್ವ್ ಮಾಡೋಣ. ಯಾವ ಥರ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವಾವ್ ಥರ ಕಾಣಿಸ್ತಿದೆ ಅಲ್ವಾ? ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ಸತಿ ಇದನ್ನ ಟ್ರೈ ಮಾಡಿ, ಮತ್ತೆ ಪದೇ ಪದೇ ನೀವು ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಗ್ಗರಣೆ, ಮಾವಿನ ಹಣ್ಣಿನ ಗೊಜ್ಜು. ವಾವ್, ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಕಣ್ರಮ್ಮ. ತಿಂದು ಟೇಸ್ಟ್ ಮಾಡಿ ನೋಡಿ ಹೇಳಿ. ಓಕೆ, ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿದೆ ಅಲ್ವಾ? ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಅಮ್ಮಂಗೆ ಯಾವ ಥರ ಇದೆ ಅಂತ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಪಕ್ಕ ನೀವು ಇದನ್ನ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಮಧ್ಯ ಒಂದೊಂದು ಸಾಸಿವೆ ಸಿಕ್ಕುತ್ತಲ್ವ, ಅದು ತುಂಬ ರುಚಿ ಕೊಡ್ತಾ ಇದೆ. ಸಕ್ಕತ್ತಾಗಿದೆ. ಮತ್ತು ಈ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಹಣ್ಣು ತುಂಬ ಚೆನ್ನಾಗಿ ಸಿಕ್ಕುತ್ತೆ. ಆಮೇಲೆ ತುಂಬ ಸ್ವೀಟ್ ಇರುತ್ತೆ. ತುಂಬ ಇಷ್ಟ ಆಯಿತು. ನೀವು ಇದನ್ನ ಮಾಡಿ ಟ್ರೈ ಮಾಡಿ, ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ.